ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಯಾರಿದ್ದಾರಪ್ಪ, ಯಾರನ್ನ ಇವತ್ತು ಮಾತಾಡಿಸ್ತಿದ್ದೀನಿ ಅಂತ ನೋಡೋದಾದರೆ ಅವ್ರು ತುಂಬ ವೈಲ್ಡ್ ಕಂಟ್ರಿ. ಯಾಕೆ ಅಂತ ಹೇಳ್ತೀರಾ? ಲಾಸ್ಟ್ ಬಿಗ್ ಬಾಸ್ ಸೀಸನ್ 11ರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತಾರೆ. ಇನ್ನು ಈ ಸೀಸನ್ ಬಿಗ್ ಬಾಸ್ 12ರಲ್ಲಿ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ. ಇನ್ನು ಯಾರಪ್ಪ ಅಂತ ನೋಡೋದಾದರೆ ಇವರು ರಜತ್ ಅವರು. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಂದರೆ ಇವರು ಬಿಗ್ ಬಾಸ್ನಲ್ಲಿ ತುಂಬ ಅನುಭವಸ್ಥ ಅಂತ ಹೇಳಬಹುದು. ಇಂಥ ಅನುಭವವನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿದ್ರು ಅನ್ನೋದು ಅವ್ರ ಬಾಯಿಂದನೇ ಕೇಳ್ತಾ ಹೋಗೋಣ. ಹಾಯ್ ರಜತ್ ಅವರೇ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಏನು ಡಿಫ್ರೆನ್ಸ್ ನಿಮಗೆ ಫಸ್ಟ್ ಹೇಳಿ. ಲಾಸ್ಟ್ ಸೀಸನ್ನು ಐ ವಾಸ್ ಪರ್ಫೆಕ್ಟ್ ವೈಲ್ಡ್ ಕಾರ್ಡ್. ಈ ಸತಿ ನಾರ್ಮಲ್ ವೈಲ್ಡ್ ಕಾರ್ಡು, ಅಂದರೆ ವೈಲ್ಡ್ ಕಾರ್ಡ್ ಗೆಸ್ಟು. ಬಟ್ ನನಗೆ ಡಿಫ್ರೆನ್ಸ್ ಏನು ಅಂದರೆ ಮನೆ ಅನ್ನಿಸ್ತು. ಆ ಮನೆಗೆ ನನಗೆ ತುಂಬ ನಂಟು, ಮೆಮೊರೀಸು, ಎಮೋಷನ್ಸ್ ಅನ್ನೋದಿತ್ತು. ಇದು ಹೊಸ ಮನೆ ಆಗಿರೋ ಕಾರಣ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಆಯಿತು ನನಗೆ. ಆಮೇಲೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಬಟ್ ಲಾಸ್ಟ್ ಸೀಸನ್ ನಾನೇ ವೈಲ್ಡ್ ಕಾರ್ಡು, ಈ ಸೀಸನ್ ನಾನೇ ವೈಲ್ಡ್ ಕಾರ್ಡ್ ಅಂದಾಗ ಎಲ್ಲೋದೊಂಥರ ತುಂಬ ಖುಷಿ ಅನ್ನಿಸ್ತು. ಯೂಶ್ವಲಿ ಹುಡುಗಿರು ತವ್ರ ಮನೆಗೆ ಹೋಗ್ತಾರೆ, ನಾನು ಬಿಗ್ ಬಾಸ್ ಮನೆ ತವ್ರ ಮನೆ ಆದಂಗೆ ಆಗೋಯ್ತು ನನಗೆ. ಸೊ ಸೆಕೆಂಡ್ ಟ್ರಿಪ್ಪು ಹೊಡ್ಕೊಂಬಂದೆ. ತುಂಬಾ ಹೆಮ್ಮೆ, ಆಮೇಲೆ ಖುಷಿ ಆಗುತ್ತೆ ಮೇಡಮ್. ಮೊದಲನೇದಾಗಿ ನೀವು ಫಸ್ಟ್ ಟೈಮ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ರಿ, ಮತ್ತು ಸೆಕೆಂಡ್ ಟೈಮ್ ಗೆಸ್ಟ್ ಆಗಿ ಹೋಗಿದ್ರಿ. ಇದಕ್ಕೂ ನಿಮ್ಗೆ ಮನಸ್ಥಿತಿ ಹೆಂಗಿತ್ತು? ಅಂದರೆ ಕಂಟೆಸ್ಟೆಂಟ್ ಆಗಿ ಒಂದು ಕಾಂಪಿಟೇಷನ್, ಒಂದು ಮೈಂಡ್ ಸೆಟ್ ಇರುತ್ತೆ. ಸೆಕೆಂಡ್ ಗೆಸ್ಟ್ ಆಗಿ ಹೋದಾಗ ಸುಮ್ಮನೆ ಒಂದು ಗೆಸ್ಟ್, ಅದೇ ಥರ ಮನಸ್ಥಿತಿ ಇತ್ತಾ, ಅಥವಾ ನಿಮಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತಾ ಅಂತ? ಇಲ್ಲ ಮೇಡಮ್, ಆ ಮನೆ ನನಗೆ ಕೇಳ್ದೇ ಸಾಕಷ್ಟು ಕೊಟ್ಟಿದೆ. ಸೊ ಆ ಮನೆಗೆ ನನ್ನ ಕೊಡುಗೆ ಜಾಸ್ತಿ ಇರಬೇಕು. ಸೊ ಈ ಸತಿ ಹೋದಾಗ್ಲೂ ನಾನು 100% ನಾನು ಕೊಡೋ ಪ್ರಯತ್ನನೇ ಮಾಡಿದ್ದೀನಿ. ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ, ಟಾಸ್ಕ್ ಅಂತ ಬಂದಾಗ ಗುದ್ದಾಡಿದ್ದೀನಿ. ಸೊ ಆ ಮನೆಗೆ ಆ ಒಂದು ನಂಟು ಹೇಳೋಕ್ಕಾಗಲ್ಲ, ತುಂಬ ಖುಷಿ ಕೊಡುತ್ತೆ. ಸೊ ನಾನು 100% ಕೊಡೋ ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಸರಿ, ಬಿಗ್ ಬಾಸ್ ಮನೆಗೆ ಹೋಗೋಕೆ ಮುಂಚೆ ಏನೇನು ಸ್ಕೆಚ್ ಹಾಕೊಂಡಿದ್ರಿ? ಅಂದರೆ ಯಾರ್ಯಾರಿಗೆ ಕಾಟ ಕೊಡಬೇಕು ಅಂತ ಮನಸ್ಸಲ್ಲಿ ಏನಾದ್ರು ಸ್ಕೆಚ್ ಹಾಕೊಂಡು ಹೋಗಿದ್ರಾ, ಇಲ್ಲ ಸುಮ್ಮನೆ ಹೋಗಿ ಬರೋಣ ಅಂತ ಹೋಗಿದ್ರಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಅನ್ನೋದ್ರಲ್ಲಿ ನೋಡಿ, ನಿಮಗೆ ಮೇಯ್ನು ಅಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ, ಸಿಗಾಕೊಂಡ್ಬಿಡ್ತೀರಾ. ನಾಟಕ ಮಾಡೋಕ್ಕಾಗಲ್ಲ, ತಗ್ಲಾಕೊಂಡ್ಬಿಡ್ತೀರಾ. ಅಲ್ಲಿ ನೀವು ಏನೂ ಮನಸ್ಸಲ್ಲಿ ಇಟ್ಕೊಂಡು ಹೋದರೆ ಅದು ಫ್ಲಾಪೇ ಆಗೋದು. ಬಿಗ್ ಬಾಸ್ ಮನೆ ಅನ್ನೋದೇ ಆ ಥರ ಒಂದು ಮಾಯದ ಲೋಕ. ನೀವು ಅಲ್ಲಿ ಫ್ಲೋ ಆಗೇ ತೊಗೊಂಡು ಹೋಗಬೇಕು ಲೈಫ್ನ. ಆವಾಗಲೇ ಆ ವ್ಯಕ್ತಿತ್ವ ಆಚೆ ಬಂದು ನಿಮ್ಮನ್ನ ಜನ ಇಷ್ಟಪಡ್ತಾರೋ ಹೇಟ್ ಪಡ್ತಾರೋ ಏನಾದರೂ ಒಂದು ಗೊತ್ತಾಗಬೇಕಲ್ಲ. ನೀವು ಸೆಂಟ್ರಲ್ ಅಂತೂ ನಿಂತ್ಕೊಳಕ್ಕಲ್ಲ. ಒಂದು ನೀವು ಹೇಟ್ ಮಾಡಿಸ್ಕೊಬೇಕು, ಇಲ್ಲ ಲವ್ ಮಾಡಿಸ್ಕೊಬೇಕು ಜನರ ಕೈಯಲ್ಲಿ. ಅದಿನ ವ್ಯಕ್ತಿತ್ವ ಆಚೆ ಬಂದ್ರೇ ಆಗೋದು. ಸೊ ನನ್ನ ಮೈಂಡಲ್ಲಿ ಏನೂ ಇರಲಿಲ್ಲ, ಐ ವಾಸ್ ಇನ್ ಅ ಫ್ಲೋ ಅಷ್ಟೇ. ನಾನು ಲಾಸ್ಟ್ ಟೈಮು ಹಂಗೆ ಫ್ಲೋಲ್ಲಿ ಹೋಗಿದ್ದು, ಈ ಸತಿನೂ ಅದೇ ಫ್ಲೋಲ್ಲಿ ಹೋದೆ ನಾನು. ಆದರೂ ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಆಚೆ ಇದ್ದಾಗ, ಆದರೂ ಗಿಲ್ಲಿ ಆಡೋ ಅಂಥ ಆಟ ನೋಡಿದಾಗ ಇವ್ನು ಸರಿಯಾಗಿ ಹೋಗಿ ಕಾಟ ಕೊಡ್ಬೇಕಂತ ಒಂದ್ಸಲ ಅನಿಸಿಲ್ವಾ ನಿಮಗೆ? ಇಲ್ಲ ಮೇಡಮ್, ಯಾಕೆ ಪ್ರಾಬ್ಲಮ್ ಅವ್ನಿಗೇಂತ ಕಾಟ ಕೊಡಬಾರ್ದು ಅಂತ ನನಗೆ ಅನ್ನಿಸ್ತು ಅಂದರೆ ನಾನು ಹಂಗೇನೆ. ಸೊ ನಂದು ಒಂಥರ ತಕಡಿ ಇದ್ದಂಗೆ, ಅವ್ನು ಸ್ವಲ್ಪ ಮೇಲೋದ್ರೆ ಕೆಳಗೆ, ಹಂಗೆ ನಾನು ಅಷ್ಟೇ. ಅದೇನಾಗುತ್ತೆ ಅಂದಾಗ ನಂದು ಕ್ಯಾರೆಕ್ಟರ್ ಆಗೇನೆ ಎಲ್ಲರನ್ನೂ ರೇಗಿಸ್ಕೊಂಡು ಮಜಾ ಮಾಡ್ಕೊಂಡಿರೋವಂಥ ಕ್ಯಾರೆಕ್ಟ್ರು. ಅವನು ಹಂಗೆ ಎಲ್ಲರನ್ನೂ ಕಾಲು ಹೇಳ್ಕೊಂಡು ಓಡಾಡ್ಕೊಂಡು ನಗಾಡ್ಕೊಂಡು ಜಾಲಿಯಾಗಿರ್ತಾನೆ. ಸೊ ಆ ವೈಬ್ ನಮಗೂ ಅವನಿಗೂ ಮ್ಯಾಚ್ ಆಯಿತು. ಓಕೆ, ನಿಮಗೆ ಚೈತ್ರನ್ ಜೊತೆ ಜಗಳ ಆಡಿದ ಅಂದರೆ ಏನಾದರೂ ಬೇಜಾರಾಗುತ್ತಾ ಅಂತ? ಯಾವಾಗಲೂ ಲಾಸ್ಟ್ ಒಂದು ಸೀಸನಲ್ಲೂ ಹಾಗೆ ಜಗಳ ಆಡ್ತಾ ಇದ್ರಿ, ಅವ್ರ ಜೊತೆ ಏನಾದ್ರು ಜಗಳ ಮಾಡಿದ್ರೆ ಖುಷಿ ಸಿಗುತ್ತಾ? ಇಲ್ಲ ಮೇಡಮ್, ಈ ಸತಿ ನಾನು ಜಗಳ ಆಡಬೇಕು ಅಂತ ಮಾಡಿಲ್ಲ. ಅವಳೇ ಬಂದು ಜಗಳ ಆಡಿ ನನ್ನ ಹತ್ರ ಎಷ್ಟು ಪ್ರವೋಕ್ ಮಾಡಿದ್ರು. ಬಟ್ ಸ್ಟಿಲ್ ನಾನೆಲ್ಲೋ ಕಂಟ್ರೋಲ್ ಮಾಡಿಕೊಂಡು ಬೇಡ, ಯಾಕೆ ಸುಮ್ಮನೆ ಅಂತಲೇ ಇದ್ದೆ. ಬಿಕಾಸ್ ನಾನು ಸುದೀಪ್ ಸರ್ ಪ್ರಾಮಿಸ್ ಮಾಡಿದ್ದೆ. ಯಾಕೆಂದರೆ ನಾನು ನನ್ನ ಬಾಯಿಯಿಂದ ಬೇರೆ ಥರ ಮಾತುಗಳು ಬರಲ್ಲ, ಐ ಪ್ರಾಮಿಸ್ ಯು ಸರ್ ಅಂತ ಹೇಳಿದ್ದೆ. ಅದಾದಮೇಲೆ ಪ್ರಾಮಿಸ್ ಮಾಡಿದೆ. ಆಮೇಲೆ ಚೈತ್ರ ನನ್ನ ಹತ್ರ ಜಗಳ ಸ್ಟಾರ್ಟ್ ಮಾಡಿದ್ದು. ನಾನು ತುಂಬ ತಡೆದಿಟ್ಕೊಂಡು ನನ್ನ ಬೇಡ ಅಂದ್ಕೊಂಡು ನಾನು ಸುಮ್ಮನಾದೆ. ಅವಳು ನನ್ನ ಹತ್ರ ಜಗಳ ಆಡಿದ್ಲು, ನಾನು ಜಗಳ ಆಡಿಲ್ಲ. ಏನಾದರೂ ಮದುವೆ ಆದಮೇಲೆ ಚೈತ್ರ ಬದಲಾಗಿದ್ದಾರೆ ಅನ್ನಿಸ್ತಾ, ಇಲ್ಲ ಇನ್ನು ಮುಂಚೆ ಥರನೇ ಇದ್ದಾರೆ ಅನ್ನಿಸ್ತಾ ಇದೆಯಾ? ಇಲ್ಲ, ಮುಂಚಿನಗಿಂತ ಸ್ವಲ್ಪ ಜಾಸ್ತಿ ಆಗಿದ್ದಾಳೆ ಅನ್ಸುತ್ತೆ. ಎಲ್ಲೂ ಬದಲಾವಣೆ ಕಾಣಿಸಿಲ್ಲ ನನಗೆ. ಸರಿ, ಬಿಗ್ ಬಾಸ್ ಮನೇಲಿ ಯಾರ ಆಟ ತುಂಬ ಇಷ್ಟ ಆಗುತ್ತೆ ನಿಮಗೆ? ರಘು ಸರ್, ರಕ್ಷಿತಾ, ಗಿಲ್ಲಿ, ಕಾವ್ಯ, ಅಷ್ಟೇ ಅನ್ಸುತ್ತೆ. ಅಷ್ಟೇ. ಸರಿ, ಯಾರು ಗೆಲ್ಲಬೇಕು ಅನ್ಸುತ್ತೆ ಈ ಸಲ ಬಿಗ್ ಬಾಸಲ್ಲಿ? ಗೆಲ್ಲಬೇಕು ಅನ್ಸುತ್ತೆ ಅನ್ನೋದು ರಘು ಸರ್, ಗಿಲ್ಲಿ, ರಕ್ಷಿತಾ, ಮೂರಲ್ಲಾರನೋ ಒಬ್ರು ಗೆಲ್ಲಬೇಕು ಅನ್ಸುತ್ತೆ. ಆದರೆ ಯಾರು ಗೆಲ್ಲಬಹುದು? ಅದೇ ಗೆಲ್ಲಬಹುದು ಅನ್ಸೋದು ನನಗೆ ರಘು ಸರ್, ರಕ್ಷಿತಾ, ಅವ್ರ ಗಿಲ್ಲಿ, 3 ಜನ. ಓಕೆ, ಬಿಗ್ ಬಾಸ್ ಶೋ ಬಗ್ಗೆ, ಕಂಟೆಸ್ಟೆಂಟ್ ಬಿಡಿ, ಶೋ ಬಗ್ಗೆ, ಓವರಾಲ್ ಒಂದು ಶೋ ಬಗ್ಗೆ ನಿಮ್ಮ ಒಂದು ಮಾತು ಹೇಳಿ. ಬಿಗ್ ಬಾಸ್ ಶೋ ಬಗ್ಗೆ. ಆ ಮನೆ ಒಂಥರ ಮಾಯದ ಲೋಕ, ಮಾಯದ ಮನೆ. ನೀವು ಏನೂ ಕೇಳ್ದೇ ನಿಮಗೆ ಕೊಡುವಂಥ ಒಂದು ಜಾಗ. ನೀವು ತುಂಬ ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಹೋದರೆ ಆಚೆ ಕೆಟ್ಟದಾಗ ಕಾಣಿಸ್ತಾ ಇರ್ತೀವಿ. ನೀವು ತುಂಬ ಕೆಟ್ಟವರು ಅಂದ್ಕೊಂಡು ಹೋದವ್ರು ತುಂಬ ಜನ ಒಳಗೆ ಒಳ್ಳೆಯದಾಗಿ ಆಚೆ ಬಂದವರಿದೆ. ಸೊ ಆ ಮನೆ ಕೇಳ್ದೇ ಸಾಕಷ್ಟು ಕೊಡೋವಂಥ ಒಂದು ಮನೆ. ಅಲ್ಲಿ ನಮ್ಮ ವ್ಯಕ್ತಿತ್ವ ನಾವಿದ್ದರೆ ಅದು ಜನಕ್ಕೆ ಎಷ್ಟು ಹತ್ತಿರಕ್ಕೆ ರೀಚ್ ಆಗ್ತೀವಿ ಅನ್ನೋದಕ್ಕೆ ಬಹಳ ಜನ ಎಕ್ಸಾಂಪಲ್ಸ್ ಇದ್ದಾರೆ ಅಲ್ಲಿ. ನಾನಾಗಿರ್ಬೋದು,
ವಿನಯ್ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು. ಸೊ ಸಾಕಷ್ಟು ನಮಗೆ ಕೇಳ್ದೇನೆ ಕೊಟ್ಟಿದೆ. ನೆಕ್ಸ್ಟು ಯಾರಿಗಾನ ಒಳ್ಳೆ ಈ ಥರ ಚಾನ್ಸಸ್ಗಳು ಕೊಟ್ಟಾಗ ನಾಟಕ ಮಾಡದೆ ನೀವಿರಿ, ಜನಕ್ಕೆ ತುಂಬ ಇಷ್ಟ ಆಗ್ತೀರಾ. ಕೊನೆಗೂ ಎಲ್ಲೋ ಅಂತ ಒಂದು ಮಾತಲ್ಲಿ ಗಿಲ್ಲಿನೇ ಗೆದ್ರು ಅನ್ನಿಸ್ತಾ ಇದೆ. ಅಂದರೆ ಒಂದು ಟಾಸ್ಕ್ ಆಡ್ತೀರಾ, ಯಾವುದಾದ್ರು ಪಾಪದ ಕೊಡ ತುಂಬಿದ್ದು ಆಗ ಮಾತಲ್ಲಿ ಅವಾಗ ಹೇಳ್ತೀರಾ ನೀವು, ನಾನು ನಿಮ್ಮನ್ನೆಲ್ಲ ಆಚೆ ಕಳಿಸೆ ನಾನು ಹೋಗ್ತೀನಿ ಅಂತ. ಗಿಲ್ಲಿನೂ ಒಂದು ಮಾತು ಹೇಳ್ತಾ ಇದೆ, ನಾನು ನಿಮ್ಮನ್ನು ಆಚೆ ಕಳಿಸೇ ಹೋಗ್ತೀನಿ ಅಂತ. ಎಲ್ಲೋ ಒಂದು ಕಡೆ ಗಿಲ್ಲಿ ಗೆದ್ದಂಗೆ ಅನ್ನಿಸ್ಲಿಲ್ವಾ? ಇಲ್ಲ, ಆ್ಯಕ್ಚುಲಿ ನನಗೆ ಗೊತ್ತಿತ್ತಲ್ಲ ಮೊದಲೇ ಇವ್ರಿಗೆ ಎಳಗಿರ್ತಾ ಮುಂಚೆ ನಾನೇ ಹೋಗೋದು ಅಂತ. ಬಿಕಾಸ್ ನಾನು ವೈಲ್ಡ್ ಕಾರ್ಡ್ ಗೆಸ್ಟ್ ಆಗಿದ್ದೆ. ಬಟ್ ಸುಮ್ಮನೆ ಅಲ್ಲಿ ಅವ್ರಿಗೆ ಪ್ರೇರೇಪಿಸ್ಬೇಕಲ್ಲ, ಎಬ್ಬರಿಸ್ಬೇಕಲ್ಲ ಅಂತ ಒಂದು ಡೈಲಾಗ್ ಬಿಟ್ಟಿದ್ದೆ ಹೊರತು ನಂಗೆ ಮುಂಚೆನೇ ಗೊತ್ತಿತ್ತು ನಾನು ಬೇಗ ಆಚೆ ಬಂದ್ಬಿಡ್ತೀನಿ ಅಂತ. ಸೊ ಅದೊಂದು ಟಾಂಗ್ ಕೊಡಬೇಕು ಅಂತ ಕೊಟ್ಟಿದ್ದು. ಅಲ್ಲಿ ಒಂದು ಟಾಂಗ್ ಕೊಟ್ಟು ನಾನು ಅನ್ಕೊಂಡಲ್ಲ, ನಿನಗೆ ಗೆಸ್ಟು ಅಂತ ಗೊತ್ತಾದ್ಮೇಲೆ ನಿನ್ಗೆ ಐತಿರು ಅಂತ. ಅಲ್ಲ, ಗೆಸ್ಟ್ ಅಂತ ಗೊತ್ತಾದ್ಮೇಲೂ ನೀವು ಜಗಳಗಳು ಆದಷ್ಟು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಜಗಳ ಜಾಸ್ತಿ ಆಡಿಲ್ಲ, ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ನೀವು ಜಗಳ ಜಾಸ್ತಿ ಮಾಡಿಲ್ಲ ಅನ್ಸುತ್ತೆ. ಆದ್ರೂ ನೀನು ಕಂಟ್ರೋಲ್ ಮಾಡ್ಬೋದು, ಆಡದೇ ಇರ್ಬೋದಾಗಿತ್ತಲ್ಲ ಚೈತ್ರ. ಮೇಡಮ್ ಅದು ಏನಾಗುತ್ತೆ ಅಂದಾಗ ಅದು ನಮ್ಮ ವಿಷಯಕ್ಕೆ ಅನ್ಇನ್ವೈಟೆಡ್ ಗೆಸ್ಟ್ಗಳು ಅಂತಾರೆ ಗೊತ್ತಾ, ಕರೀದೇನೆ ಅವರೇ ಬಂದು ನಮ್ಮನ್ನ ಪ್ರೇರೇಪಿಸಿದಾಗ ಇಲ್ಲ ಒಂಥರ ಟಾಂಟ್ ಮಾಡಿದಾಗ ನಮಗೆ ಆ ಇರಿಟೇಷನ್ ಒಂದು ಬಂದೇ ಬರುತ್ತೆ. ನಾವು ಎಲ್ಲೇ ಇರಲಿ, ಅದು ಬಿಗ್ ಬಾಸ್ ಮನೆ ಆಗಬೇಕು ಅಂತಲೇ ಇಲ್ಲ, ಎಲ್ಲೇ ಇದ್ರೂ ಅದೊಂದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ಲಿ ನಾವು ಜಗಳ ಆಡ್ತೀವಿ. ದಟ್ ಇಸ್ ವಾಟ್ ಇವನ್ ಐ ಡಿಡ್. ಸುಮ್ಮನೆ ಕಂಟ್ರೋಲ್ ಮಾಡಿ ಕೂತ್ಕೊಳೋಷ್ಟು ಸಾಧು ಮನುಷ್ಯ ಅಂತೂ ನಾನಲ್ಲ. ಸೊ ನನ್ನ ತನ ಏನಿದೆಯೋ ನಮ್ಮ ಸ್ವಾಭಿಮಾನಕ್ಕೆ ಬಂದರೆ ಅಲ್ಲವರೆಗೂ ಬಿಟ್ಕೊಳೋಂಥ ವ್ಯಕ್ತಿ ನಂತಲ್ಲ. ಎಲ್ಲಿ ಜಗಳ ಆಡಬೇಕು ಅಲ್ಲಿ ಆಡಿದ್ದೀನಿ ಮೇಡಮ್. ಸರಿ, ಯಾರ ಜೊತೆ ಆದರೂ ಜಗಳ ಮಿಸ್ ಮಾಡ್ಕೊಂಡಿದ್ದೀನಿ ಅನಿಸ್ತಿದೆ. ಅಂದರೆ ಜಗಳದೇ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ನಿಮ್ಮ ಜಗಳದ ವಿಷಯ ಅಂತ. ಅದಕ್ಕೆ ಬಿಗ್ ಬಾಸ್ ಮೇಲೆ ನಾನು ಜಗಳ ಆಡೋದು ಎಲ್ಲೋ ಮಿಸ್ ಮಾಡ್ಕೊಂಡೆ ಯಾರ ಜೊತೆನಾದರೂ ಅನಿಸ್ತಿದ್ಯಾ? ಗಿಲ್ಲಿ ಜೊತೆ ಜಗಳ ಆಡಬೇಕಿತ್ತು ಅವ್ರ ಜೊತೆ. ಹೌದು, ಜಗಳ ಆಡಿದಾಗ ಹೆಂಗೆ ನಂದು ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು ಅಂತ ನೋಡೋ ಆಸೆ ನನಗಿತ್ತು. ಬಟ್ ಆ ವೈಬ್ ಮ್ಯಾಚ್ ಆಗಿದ ತಕ್ಷಣ ಅಣ್ಣ ತಮ್ಮಂದರು, ಅಟ್ಲೀಸ್ಟ್ ಅಣ್ಣ ತಮ್ಮಂದ್ರ ಥರ ಆದರೂ ಜಗಳ ಆಡಬೇಕಾಗಿತ್ತು. ಅದು ಎಲ್ಲೋ ಆಗದೆ ಹೋಯ್ತು ಅನ್ಸುತ್ತೆ. ಆದ್ರೆ ನೀವು ಆಡಿದ್ರು ಗಿಲ್ಲಿ ಆಡಲ್ಲ ಅನ್ಸುತ್ತೆ. ತುಂಬ ಹುಷಾರಿದ್ದಾರೆ ಗಿಲ್ಲಿ, ಅವ್ರು ಜಗಳ ಆಡಲ್ಲ ಅಂತ ನನಗನ್ಸುತ್ತೆ. ಅದು ಅವನು ಆಡುವ ಎಲ್ಲಿ ಟಾಂಗ್ ಕೊಡಬೇಕು ಅಲ್ಲಿ ಕೊಡ್ತಿದ್ದ. ಆದರೆ ಅದೇ ಅಟ್ಲೀಸ್ಟ್ ಆ ಅಣ್ಣ ತಮ್ಮಂದ್ರ ಥರ ಆದರೂ ಜಗಳ ಆಡಬೇಕಾಯ್ತು ಅನಿಸ್ತು ನನಗೆ. ಬಿಗ್ ಬಾಸ್ ನಿಮ್ಗೆ ಏನು ಕೊಡ್ತು, ನೀವು ಅಲ್ಲಿ ಏನು ಕಳ್ಕೊಂಡ್ರಿ, ಏನಾದರೂ ಇದೆಯಾ ಆ ಥರ? ಕಳ್ಕೊಂಡಿದ್ದು ಈ ಸತಿ ಬೇಗ ಆಚೆ ಬಂದ್ಬಿಟ್ಟೆ. ಅದೊಂದು ಆ ಮೆಮೊರೀಸ್ನ ಕಳ್ಕೊತೀನಿ. ಏನು ಕೊಡ್ತು ಅಂದರೆ ಕೇಳ್ದೇ ಸಾಕಷ್ಟು ಕೊಟ್ಟಿದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸುದೀಪ್ ಸರ್ನ ಕೊಡ್ತು, ಇಷ್ಟು ಪ್ರೀತಿಸೋ ಜನರನ್ನ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಅದನ್ನು ಇನ್ನು ಮುಂದೆ ಉಳಿಸ್ಕೊಂಡು ಹೋಗೋದು ನನ್ನ ಒಂದು ಕೆಲಸ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ರಕ್ಷಿತಾಗೆ ಗಿಲ್ಲಿ ಬಗ್ಗೆ ಇರೋ ಪೊಸೆಸಿವ್ನೆಸ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಪೊಸೆಸಿವ್ನೆಸ್ ಅಲ್ಲ, ಅವರು ಒಂದೇ ಒಳ್ಳೆ ಸ್ನೇಹನ ಕ್ಯಾರಿ ಮಾಡ್ತಾರೆ. ಎಷ್ಟೋ ಸತಿ ಗಿಲ್ಲಿಗೆ ಬ್ರೋ ಅಂತ ಹೇಳಿರೋದು ನಾನು ಕೇಳಿದ್ದೀನಿ. ಬಟ್ ಆದರೆ ಕಾವ್ಯ ಆಮೇಲೆ ಸ್ಪಂದನ ಡೈರೆಕ್ಟಾಗಿ ರಕ್ಷಿತನ ಹೆಸರು ಹೇಳ್ಕೊಂಡು ಎಷ್ಟೋ ಸತಿ ಟಾಂಗ್ ಕೊಟ್ಟಿದ್ದಾರೆ, ನಾಮಿನೇಟ್ ಮಾಡಿದ್ದಾರೆ. ಅದೇ ರಿಯಾಕ್ಷನ್ನು ರಕ್ಷಿತಾ ಕೊಡ್ತಾ ಇರೋದೇ ಹೊರತು ಪೊಸೆಸಿವ್ನೆಸ್ ಮೇಲಲ್ಲ. ಡೈರೆಕ್ಟಾಗಿ ರಕ್ಷಿತಾ ಇವರಿಬ್ಬರ ಹತ್ರ ಜಗಳ ಆಡ್ತಾ ಇದ್ದಾರೆ, ಅವರಿಬ್ಬರು ಇವ್ರ ಹತ್ರ ಜಗಳ ಆಡ್ತಾ ಇದ್ದಾರೆ. ಇದಕ್ಕೆ ಗಿಲ್ಲಿ ಸಂಬಂಧನೇ ಇಲ್ಲ. ನೆಕ್ಸ್ಟ್ ಕ್ವಶನ್ ಅದನ್ನು ಕೇಳಿಬಿಡಿ, ನಾನೇ ಹೇಳ್ಬಿಡ್ತೀನಿ. ಇದನ್ನು ಬಂದು ಧ್ರುವ ಅಂತ ಎಲ್ಲರ ತಲೆಗೂ ಹಾಕಿದ್ದು. ಅಂದರೆ ಆ ಥರ ಏನೋ ಗಿಲ್ಲಿ ಅವರಿಬ್ಬರು ಹೋದರೆ ಇವಳು ಜೊತೆಗಿದ್ರೆ ಅದೆಲ್ಲ ಏನೂ ಇಲ್ಲ. ಗಿಲ್ಲಿ ಸಂಬಂಧ ಇದರಲ್ಲಿ ಇಲ್ವೇ ಇಲ್ಲ. ಅವ್ನ ಪಾಡಿಗೆ ಅವ್ನು ಆಡ್ತವನೆ. ರಕ್ಷಿತಾ ಇವರು ಇಬ್ಬರು ಡೈರೆಕ್ಟಾಗಿ ಇವ್ರು ಫೈಟ್ ಮಾಡ್ತಾವ್ರೆ ಹೊತ್ತು ಗಿಲ್ಲಿ ಹಿಡ್ಕೊಂಡು ಫೈಟ್ ಮಾಡ್ತಿಲ್ಲ. ಈಗ ಡೆವಿಲ್ ಸಿನಿಮಾ ಮತ್ತು ಇದು 45 ಸಿನಿಮಾ ಮತ್ತು ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತಲ್ವಾ, ನೀವು ಸಿನಿಮಾ ನೋಡಿದ್ರಾ? 3 ಸಿನಿಮಾ ನೋಡಿದ್ರಾ? ಎಲ್ಲಿ ನಮ್ಮನ್ನ ಇವಾಗಲೇ ಬಿಡಿ ಅಂದರೆ ಬಿಡ್ತಾ ಇಲ್ಲ ನೀವು. ನಂಗೆ ಟೈಮಲ್ಲಿದೆ. ಇವಾಗ ನಾಳೆ 100% ಡೆವಿಲ್ ಸಿನಿಮಾ, ಮಾರ್ಕ್ ಸಿನಿಮಾ, 45 ಸಿನಿಮಾ 3 ನೋಡಿ ನಮ್ಮ ಕನ್ನಡ ಚಿತ್ರನ ಕೊಂಡಾಡೋಣ ಅಷ್ಟೇ ಮೇಡಮ್. ಲಾಸ್ಟ್ ಒಂದು ಹೇಳ್ಬಿಡ್ತೀರಾ ಫ್ಯಾನ್ ವಾರ್ ಬಗ್ಗೆ? ಅವ್ರಿಗೆ ಫ್ಯಾನ್ಸ್ಗಳಿಗೆ ಒಂದು ಕಿವಿ ಮಾತು ಹೇಳ್ಬಿಡಿ ಸಾಕು. ಮೇಡಮ್, ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಇರೋ ಕೋಟ್ಯಾಂತರ ಅಭಿಮಾನಿಯಲ್ಲಿ ನಾನು ಒಬ್ಬ. ಯಾವತ್ತೂ ಯಾವ ಸ್ಟಾರ್ ನಟನ ಬಗ್ಗೆನೂ ನಾವು ಕೆಟ್ಟದಾಗಿ ಅವ್ರ ಫ್ಯಾಮ್ಲಿ ಬಗ್ಗೆ ಆಗಲಿ, ಎಲ್ಲರಿಗೂ ತಂದೆ ತಾಯಿಗಳಿರುತ್ತೆ, ನಮಗೂ ಇದೆ, ಅದನ್ನು ನೋಡ್ಕೊಂಡು ಮಾತಾಡಬೇಕು. ಆ ಥರ ಮಾತಾಡೋರು ಫ್ಯಾನ್ಸೇ ಅಲ್ಲ ನನ್ನ ಪ್ರಕಾರ. ಸೊ ಈ ಫ್ಯಾನ್ ವಾರ್ಸ್ ಎಲ್ಲ ಬಿಟ್ಬಿಟ್ಟು ನಮ್ಮ ಕನ್ನಡ ಚಿತ್ರನ ಕೊಂಡಾಡೋಣ, ಚಿತ್ರಗಳನ್ನ ಮೆರೆಸೋಣ, ಪೈರೇಸಿನ ಸ್ಟಾಪ್ ಮಾಡೋಣ, ಆಮೇಲೆ ನಾವೆಲ್ಲ ಒಟ್ಟಾಗಿ ಕನ್ನಡ ಸಿನಿಮಾನ ಬೆಳೆಸೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವು ಫ್ರೀಯಾಗಿ ನಮ್ಮ ಜೊತೆ ಇಷ್ಟು ಟೈಮ್ ಮಾಡ್ಕೊಂಡಿದ್ದಕ್ಕೆ ನಂಗೆ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ರಜತ್ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ರಜತ್ ಅವರ ಒಂದು ಬಿಗ್ ಬಾಸ್ ಅನುಭವ ಹೇಗಿತ್ತು ಅಂತ ನಮ್ಮ ಜೊತೆ ಈಗ ಹಂಚ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ.